ಟಚ್ ಮಾಡ್ದ? ಸೈನ್ಸ್ ಪ್ರಿಪ್ರೇಷನ್ ಹೇಗಿದೆ? ಸೈನ್ಸ್ ಪ್ರಿಪ್ರೇಷನ್ ಅದು ಹೇಗಿದೆ? ಬಂದ್ಬಿಟ್ಟು ಓಕೆ, ಇಟ್ಸ್ ಓಕೆ. ಎಲ್ಲ ಟಚ್ ಮಾಡಿದ್ರೆ ಮುಗಿದೋಯ್ತು. ಓಕೆ, ದೆನ್ ಸೈನ್ಸ್ ಪ್ರಿಪ್ರೇಷನು ಎಲ್ಲ ಕಂಪ್ಲೀಟ್ ಆಯ್ತಾ? ಪ್ರಿಪೇರ್ ಆಗಿದೆಯಾ? ಓಕೆ, 1-2 ಮಿನಿಟ್ಸ್ ಅಷ್ಟೇ ವೇಟ್ ಮಾಡೋಣ. 1-2 ಮಿನಿಟ್ಸ್ ವೇಟ್ ಮಾಡಿ ಕ್ಲಾಸ್ಗೆ ಹೋಗ್ಬಿಡೋಣ. ಒಂದು 2 ಮಿನಿಟ್ಸ್. ಓಕೆ, 1-2 ಮಿನಿಟ್ಸ್. ಸರಿ, ಓಕೆ, ಕ್ಲಾಸನ್ನ ಸ್ಟಾರ್ಟ್ ಮಾಡಿಬಿಡೋಣ. ನೋಡು, ಟುಡೇ ಕ್ಲಾಸ್ ಏನಿದೆ ಅಂದರೆ ಸೈನ್ಸು, SSLC ರಿಲೇಟೆಡು ಸೈನ್ಸು ಕ್ವಿಕ್ಕಾಗಿ ರಿವಿಷನ್ ಮಾಡ್ಕೊಂಬಿಡೋಣ. ನಾನು 15 ಕ್ವಶನ್ಸು ವೆರಿ ಇಂಪಾರ್ಟೆಂಟು. ಲಾಸ್ಟ್ ಇಯರ್ ಏನು ಕೇಳಿದ್ರಲ್ಲ ಅದೇ ಕ್ವಶನ್ಸನ್ನು ನಾನು ಇವಾಗ ತಂದಿದ್ದೀನಿ. ಸೊ ಕ್ವಿಕ್ಕಾಗಿ ಒಂದು ಹಾಫ್ ಆನ್ ಅವರಲ್ಲಿ ಎಷ್ಟು ಕ್ವಶನ್ಸ್ ಇದೆಯಲ್ಲ ಮ್ಯಾಕ್ಸಿಮಮ್ ಅಷ್ಟು ಕ್ವಶನನ್ನು ಟ್ರೈ ಮಾಡ್ತಾ ಹೋಗೋಣ. ಓಕೆ, ನೋಡಿ, ಫಸ್ಟ್ ಕ್ವಶನ್ ಏನಿದೆ ಅಂತ ಹೇಳ್ಬಿಡ್ತೀನಿ. ಸಿ, ದಿಸ್ ಈಸ್ ಅ ಕ್ವಿಕ್ ರಿವಿಷನ್. ಹೇಳಿದೆಲ್ಲ ಹೆಚ್ಚು ಅಂಕ ಬೇಕಾತಂದರೆ ಈ ವಿಡಿಯೋನ ನೋಡ್ಕೋಬೇಕು. ಅಂದರೆ ಈ ವಿಡಿಯೋದಲ್ಲಿ ಆಲ್ಮೋಸ್ಟ್ ಎಲ್ಲ ಹಿಂದಿ ಕ್ವಶನ್ ಪೇಪರಲ್ಲಿ ಏನಿದ್ವಲ್ಲ ಅದೇ ಕ್ವಶನ್ಸನ್ನ ನಾನು ನಿಮ್ಗೆ ತಂದಿದ್ದೀನಿ. ಯಾಕಂದರೆ ಈ ಕ್ವಶನ್ಸ್ ಇಂಪಾರ್ಟೆಂಟ್ ಆಗಿರೋದ್ರಿಂದ ಈ ವರ್ಷವೂ ರಿಪೀಟ್ ಆಗೋ ಚಾನ್ಸಸ್ ತುಂಬ ಇದೆ. ಓಕೆ, ಇವೇ ರಿಪೀಟ್ ಬರಲಿ ಅಂತ ನಾನು ವಿಶ್ ಮಾಡ್ತೀನಿ. ಯಾಕಂದರೆ ನಿಮ್ಗೆ ಎಕ್ಸಾಮ್ಗೆ ಹೆಲ್ಪ್ ಆಗಲಿ, ಹೆಚ್ಚು ಅಂಕ ಗಳಿಸ್ಲಿ ಅಂತ. ಸೊ ನೆಕ್ಸ್ಟ್ ನೋಡಿ, ಈ ಕ್ವಶನ್ ನೋಡ್ತಾ ಹೋಗೋಣ. ಫಸ್ಟ್ ಕ್ವಶನ್ ಏನಿದೆ ಅಂತ. ಓಕೆ, ಫಸ್ಟ್ ಕ್ವಶನ್ನು ಏನಿದೆ ಅಂತ ನೋಡ್ತಾ ಹೋಗೋಣ. ಒಂದು ನಿಮಿಷ. ಫಸ್ಟು ಬಯಾಲಜಿ ತೊಗೊಂಬಿಡೋಣ, ಅಂದರೆ ಈಸಿ ಆಗಿಬಿಡುತ್ತೆ ನಿಮಗೆ ಬಯಾಲಜಿ. ಓಕೆ, ಫಸ್ಟ್ ಏನಿದೆ ನೋಡಿ ಕ್ವಶನ್ಸು. ಚಿಪ್ಸ್ ಪ್ಯಾಕೆಟ್ನಲ್ಲಿ ನೈಟ್ರೋಜನ್ ತುಂಬುವ ಕಾರಣ. ಓಕೆ, ಬಯಾಲಜಿ ಇಂಟ್ರೆಸ್ಟ್ ಇರುತ್ತೆ, ಅದಕ್ಕೋಸ್ಕರ ಫಸ್ಟ್ ಬಯಾಲಜಿನ ನೋಡ್ಕೊಂಡು ಆಮೇಲೆ ಕೆಮಿಸ್ಟ್ರಿಗೆ ಹೋಗೋಣ ಅಂತ. ಓಕೆ, ಚಿಪ್ಸ್ ಪ್ಯಾಕೆಟ್ ಇರ್ತದಲ್ಲ ಅಲ್ಲಿ ಏನು ಮಾಡ್ತಾರಂದ್ರೆ ನೈಟ್ರೋಜನ್ನ ತುಂಬ್ತಾರೆ. ಯಾಕೆ ತುಂಬ್ತಾರ? ಓಕೆ, ಆಪ್ಷನನ್ನು ಓದ್ಕೊಳ್ಳಿ ನಿಧಾನವಾಗಿ. ಅದು ಸಂಕುಚನ ತಡೆಯಲು, ಆಕ್ಸೀಕರಣ ತಡೆಯಲು, ಓಕೆ, ಕಮಟುವಿಕೆ. ಓಕೆ, ಹಾಂ, ದೆನ್ ಅದರ್ಸ್. ಚಿಪ್ಸ್ ಪ್ಯಾಕೆಟ್ನಲ್ಲಿ ನೈಟ್ರೋಜನ್ ತುಂಬುವಂಥ ಕಾರಣ, ಯಾಕೆ ತುಂಬ್ತಾರೆ ಅಂತ. ಓಕೆ, ಆಕ್ಸೀಕರಣ ತಡೆಯಲು, ಕಮಟುವಿಕೆ. ದೆನ್ ಅದರ್ಸ್. ಯಾಕೆ ತುಂಬ್ತಾರೆ ಚಿಪ್ಸ್ ಪ್ಯಾಕೆಟ್ನಲ್ಲಿ? ಕಮಟುವಿಕೆ ಅಂತ ಹೇಳ್ತಾ ಇದ್ದಾರೆ. ದೆನ್ ಅದರ್ಸ್, ನಿಮ್ಮ ಒಪಿನಿಯನ್ ಏನು? ಇವಾಗ ನಾವೆಲ್ಲ ಚಿಪ್ಸ್ ಪ್ಯಾಕೆಟನ್ನು ನೋಡ್ತೀವಿ. ಚಿಪ್ಸ್ ಪ್ಯಾಕೆಟ್ನೊಳಗೆ ತುಂಬ ನೈಟ್ರೋಜನ್ ತುಂಬಿರ್ತಾರೆ. ನಮಗೆ ಏನಾಗುತ್ತೆ, ನೋಡೋಕೆ ದೊಡ್ಡ ಥರ ಕಾಣುತ್ತೆ. ಓಕೆ, ಓಪನ್ ಮಾಡಿದಾಗ ಗೊತ್ತಾಗುತ್ತೆ ಅದರಲ್ಲಿ ಎಷ್ಟಿದೆ ಅಂತ. ಓಕೆ, ಅದಕ್ಕೋಸ್ಕರ ಅದು ಒಂಥರ ಬಿಸ್ನೆಸ್ ಮೈಂಡು. ದೆನ್ ಯಾಕೆ ತುಂಬ್ತಾರೆ ಅನ್ನೋದನ್ನು ಹೇಳಬೇಕು. ಎಸ್, ಓಕೆ, ಆನ್ಸರನ್ನು ನೋಡ್ಕೊಂಬಿಡೋಣ. ಯಾಕೆ ಇದನ್ನು ತುಂಬ್ತಾರೆ ಅಂತ ಇಲ್ಲಿ ಲಾಸ್ಟ್ನೆಕ್ಕಲ್ಲಿ ಆನ್ಸರನ್ನು ಶೋ ಮಾಡಿದ್ದೀನಿ. 11th ಒನ್ನು ಬಿ. ನೋಡಿ ಆನ್ಸರ್ ಏನು ಬರುತ್ತೆ, ಬಿ. 1 ಸೆಕೆಂಡು. ಏನಿದೆ 11th ಒನ್ನು ಬಿ, ಬಟ್ ನೀವು ಹೇಳಿದ್ರೆ ಏನಿದೆ ನೋಡಿ. ಓಕೆ, ಚಿಪ್ಸ್ ಪ್ಯಾಕೆಟ್ನಲ್ಲಿ ನೈಟ್ರೋಜನ್ ತುಂಬುವಂಥ ಕಾರಣ ಏನು ಅಂದರೆ ಆಪ್ಷನ್ ಬಿ, ಆಕ್ಸೀಕರಣ ತಡೆಯಲು. ಸೊ ಏನು ತಡೆಯಲು? ಆಕ್ಸೀಕರಣವನ್ನು ತಡೆಯಲು ಏನು ಮಾಡ್ತಾರಂದರೆ ಚಿಪ್ಸ್ ಪ್ಯಾಕೆಟ್ನೊಳಗೆ ನೈಟ್ರೋಜನ್ನ ತುಂಬ್ತಾರೆ. ಓಕೆ, ಇದನ್ನು ನೋಟ್ ಮಾಡ್ಕೊಳ್ಳಿ, ಯಾಕಂದರೆ ಆಲ್ಮೋಸ್ಟ್ ಎಲ್ಲರೂ ಸಿ ಅಂತ ಹೇಳ್ತಾ ಇದ್ರು ಅದಕ್ಕೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳೋಣ.
12th, ಜೀರ್ಣವಾಗುವ ಸ್ಥಳ ಮೀನ್ಸ್ ಮನುಷ್ಯನ ದೇಹದೊಳಗಂತ ಜೀರ್ಣವಾಗುವಂತ ಸ್ಥಳ ಯಾವುದು? ಮನುಷ್ಯನ ದೇಹದಲ್ಲಿ ಜೀರ್ಣವಾಗುವಂತ ಸ್ಥಳ ಯಾವುದು? ಇದು ಜಿ ಕೆ ರಿಲೇಟೆಡ್ ಕ್ವಶನ್ ಇರುತ್ತೆ, ನಾಟ್ ಓನ್ಲಿ SSLC, ಜಿ ಕೆ ರಿಲೇಟೆಡ್ ಕ್ವಶನ್ ಇರುತ್ತೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಹೇಳಿ ಯಾವುದು ಆನ್ಸರ್ ಬರುತ್ತೆ? ನಾವೇ ಮನುಷ್ಯರಲ್ವಾ, ನಮ್ಮಲ್ಲಿರುವಂತ ಜೀರ್ಣವಾಗುವಂತ ಸ್ಥಳ ಯಾವುದು ನಮ್ಮ ದೇಹದ ಭಾಗದಲ್ಲಿ? Okay, C. Then others? Yes. Yes. Okay, then others? ಏನು ಜೀರ್ಣವಾಗುವಂತ ಸ್ಥಳ ಯಾವುದು ನಮ್ಮ ದೇಹದೊಳಗ? ಓಕೆ, ಎಸ್, ಎಲ್ಲರೂ ಹೇಳ್ತಾ ಇದ್ರೆ ಆಪ್ಷನ್ ಸಿ ಇಸ್ ರೈಟ್, ಸಣ್ಣ ಕರಳು. ಓಕೆ, ಸಣ್ಣ ಅಂತರ ಅಂತ ಆಗಿದೆ, ಸಾರಿ, ಇದು ಸಣ್ಣ ಕರಳು. ಓಕೆ, ಸಣ್ಣ ಕರಳೊಳಗೆ ಏನಾಗ್ತದೆ, ನಮ್ಮ ದೇಹದೊಳಗಂತ ಆಹಾರ ಜೀರ್ಣವಾಗ್ತದೆ. ಓಕೆ, ದೆನ್ ನೆಕ್ಸ್ಟ್ ಕ್ವಶನ್ ನೋಡಿ, ಹೃದಯಕ್ಕೆ ರಕ್ತ ಸಾಗಿಸುವುದು, ಹೃದಯಕ್ಕೆ ರಕ್ತವನ್ನ ಸಾಗಿಸುವುದು ಯಾವುದು? ಆಪ್ಷನ್ ಅನ್ನ ಸ್ಲೋ ಆಗಿ ರೀಡ್ ಮಾಡ್ಕೊಳ್ಳಿ, 1 ಮಿನಿಟ್ ಟೈಮ್ ಇರುತ್ತೆ, ಚಾರ್ಟ್ ಮಾಡಿ. ಓಕೆ, ಹೃದಯಕ್ಕೆ ರಕ್ತ ಸಾಗಿಸುವುದು ಯಾವುದು? ರಕ್ತವನ್ನ ಸಾಗಿಸ್ತದೆ? ಸಿ. ಓಕೆ, ಹೃದಯಕ್ಕೆ ರಕ್ತ ಸಾಗಿಸುವುದು ಯಾವುದು? ಎಸ್, ಏನಂದ್ರೆ ಪುಷ್ಪಸಕ ಧಮನಿ, ಅಂದ್ರೆ ಅದ್ರೊಳಗೆ ಏನಾಗ್ತದೆ, ಹೃದಯಕ್ಕೆ ರಕ್ತವನ್ನ ಸಾಗಿಸುತ್ತೆ. ಓಕೆ, ದೆನ್ ಆಮ್ಲಜನಕ ರಹಿತ ರಕ್ತ ಸಾಗಿಸುವುದು, ಅಪಧಮನಿಗಳು ಬರ್ತದಲ್ಲ, ಅಲ್ಲಿ ಸ್ವಲ್ಪ ಇವು ಕನ್ನಡ ಮಿಸ್ಟೇಕ್ ಆಗಿದೆ. ಓಕೆ, ಅಪಧಮನಿಗಳು ಬರ್ತಾವಲ್ಲ, ಅಲ್ಲಿ ಆಮ್ಲಜನಕ ರಹಿತ ರಕ್ತ ಸಾಗಿಸುವುದು. ಆಮ್ಲಜನಕ ರಹಿತ ರಕ್ತ ಸಾಗಿಸುವುದು ಯಾವುದು? ಆಮ್ಲಜನಕವನ್ನ ಎಲ್ಲಿ ಆಮ್ಲಜನಕ ರಕ್ತದ ಮೂಲಕ ಸಾಗಿಸುವಂಥದ್ದು ಯಾವುದು? ಓಕೆ, ಇದು ಬಂದು ಆಪ್ಷನ್ ಡಿ ಈಸ್ ರೈಟ್ ಆನ್ಸರ್. ಓಕೆ, ದೆನ್ ನೆಕ್ಸ್ಟು, ಸಸ್ಯಗಳಲ್ಲಿ ಸಾಗಾಣೆಯ ಪ್ರಕ್ರಿಯೆ, ಇವಾಗ ಸಸ್ಯಗಳೊಳಗೆ ಸಾಗಾಣಿಕೆ ನಡೀತದಲ್ಲ, ಅದು ಯಾವುದು ಅಂತ. ಇದು ಈಸಿ ಕ್ವಶನ್ನು ನೋಡಿ, ಸಸ್ಯಗಳಲ್ಲಿ ಸಾಗಾಣಿಕಾ ಪ್ರಕ್ರಿಯೆ ಬಾಷ್ಪೋತ್ಸರ್ಜನೆ, ಅಭಿಸರಣೆ, ವಿಸರಣೆ, ವಸ್ತು ಸ್ಥಳಾಂತರ. ಓಕೆ, ಬಾಷ್ಪ ವಿಸರ್ಜನೆ ಆಗಬೇಕಾಗಿತ್ತು ಫಸ್ಟ್ ಒನ್ನು, ಬಾಷ್ಪ ವಿಸರ್ಜನೆ. ಓಕೆ, ಎಸ್, ದೆನ್ ಅದರ್ಸ್, ಸಸ್ಯಗಳೊಳಗೆ ಸಾಗಾಣಿಕಾ ಪ್ರಕ್ರಿಯೆ ನಡೀತದೆ. ಓಕೆ, ಸಸ್ಯಗಳಲ್ಲಿ ಸಾಗಾಣಿಕಾ ಪ್ರಕ್ರಿಯೆ ಯಾವ ಥರ ಅಂದರೆ ವಸ್ತು ಸ್ಥಳಾಂತರದ ಮೂಲಕ. ಓಕೆ, ಆಪ್ಷನ್ ವಿಸರಣೆ, ನೋ, ಡಿ ಈಸ್ ರೈಟ್. ಓಕೆ, ದೆನ್ ನೆಕ್ಸ್ಟ್ ಕ್ವಶನು,
ಝೈಲಮ್ ಕಾರ್ಯ. ಝೈಲಮ್ನ ಕಾರ್ಯ ಏನು? ನೀರಿನ ಸಾಗಾಣಿಕೆ, ಆಹಾರ, ಅಮಿನೋ ಆಮ್ಲ, ಆಮ್ಲಜನಕ. ಝೈಲಮ್ನ ಕಾರ್ಯ ಏನು? ಓಕೆ, ಓಕೆ, ಎಸ್. ಝೈಲಮ್ನ ಕಾರ್ಯ ಏನಂದರೆ ನೀರಿನ ಸಾಗಾಣಿಕೆಯನ್ನು ಮಾಡೋದಕ್ಕೆ ನಾವು ಝೈಲಮ್ ಅಂತ ಹೇಳ್ತೀವಿ. ಇದೊಂದು ಕಾರ್ಯ. ಓಕೆ, ದೆನ್ನು ನೆಕ್ಸ್ಟು ಇದು ಸ್ವಲ್ಪ ಬಯಾಲಜಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸು. ಇವು ನೆಕ್ಸ್ಟ್ ನೋಡಿ, ಫೆರಸ್ ಸಲ್ಫೇಟ್ ಕಾಯಿಸಿದಾಗ ಹಸಿರು ಬಣ್ಣ ಕಳೆದು ಹೋಗುತ್ತೆ, ಅದಕ್ಕೇನು ಕಾರಣ ಅಂತ ಹೇಳ್ತಾರೆ. ಇದು ಬಂದು ಕೆಮಿಸ್ಟ್ರಿ. ಫೆರಸ್ ಸಲ್ಫೇಟ್ ಕಾಯಿಸಿದಾಗ ಹಸಿರು ಬಣ್ಣ ಕಳೆದು ಹೋಗುತ್ತೆ, ಅದಕ್ಕೇನು ಕಾರಣ? ಓಕೆ, ಎ ವಿಭಜನೆ ಅಂತ ಹೇಳ್ತಾ ಇದ್ದಾರೆ. ದೆನ್ ಅದರ್ಸ್. ವಿಭಜನೆ ಅಂತ ಹೇಳ್ತಾ ಇದ್ದೀರಾ. ದೆನ್ ಅದರ್ಸ್. ಫೆರಸ್ ಸಲ್ಫೇಟ್ ಅನ್ನ ಕಾಯಿಸ್ತೀವಿ, ಅವಾಗ ಹಸಿರಾದ ತನ್ನ ಬಣ್ಣವನ್ನು ಏನ್ ಮಾಡ್ತದೆ, ಕಳ್ಕೊಳ್ತದೆ. ಓಕೆ, ಆನ್ಸರ್ ಏನು ಬರುತ್ತೆ ಅಂದರೆ ಬಿ ಬರುತ್ತೆ. ಓಕೆ, ನೀರಿನ ಅಣು ಕಳೆದುಕೊಳ್ತದೆ. ನೀರಿನೊಳಗೆ ಅಣುಗಳು ಏನಿರ್ತದೆ ಅದರ ಕಳೆದುಕೊಂಡಾಗ ಅದೇನಾಗ್ತದೆ, ಹಸಿರು ಬಣ್ಣವನ್ನು ಕಳೆದುಕೊಳ್ಳುತ್ತೆ. ಸೊ ಆಪ್ಷನ್ ಬಿ ಇಸ್ ರೈಟ್. ಓಕೆ, ಚಿಂಚಿ ಎಲೆಗಳಲ್ಲಿ ಇರುವ ಆಮ್ಲ ಯಾವುದು? ಚಿಂಚಿ ಎಲೆಗಳಲ್ಲಿ ಇರುವಂತ ಆಮ್ಲ ಯಾವುದು? ಆಗ ನಾವು ಚಿಂಚಿ ಎಲೆಗಳನ್ನ ನೋಡ್ತೀವಿ, ಅದರಲ್ಲಿ ಯಾವ ಆಮ್ಲ ಇರುತ್ತೆ ಅಂತ. ಮೆಥನೋಯಿಕ್ಕು, ಅಕ್ಸಾಲಿಕ್ಕು, ಸಿಟ್ರಿಕ್ಕು, ಲ್ಯಾಕ್ಟಿಕ್ಕು. ಸೊ ಯಾವ ಆಮ್ಲ ಇರ್ತದೆ? ಓಕೆ, ದೆನ್ ಅದರ್ಸ್. ಎಸ್, ಚಿಂಚಿ ಎಲೆಗಳಲ್ಲಿರುವಂಥ ಆಮ್ಲ ಯಾವುದು ಅಂದರೆ ರೈಟ್. ಓಕೆ, ಸಿಟ್ರಿಕ್ಕು, ಲ್ಯಾಕ್ಟಿಕ್ಕು ಯಾವ್ದು ಬರುತ್ತೆ ಚಿಂಚಿ ಎಲೆಗಳಲ್ಲಿ? ಎಸ್, ಬಿ ಈಸ್ ರೈಟ್ ಆನ್ಸರ್. ಅಕ್ಸಾಲಿಕ್ ಅನ್ನೋದು ಚಿಂಚಿ ಎಲೆಗಳಲ್ಲಿ ಕಂಡು ಬರ್ತದೆ. ಓಕೆ, ದೆನ್ ನೆಕ್ಸ್ಟ್ ಕ್ವಶನು. ನೀಲ ಲಿಟ್ಮಸ್ ಕಾಗದವನ್ನು ಕೆಂಪಾಗಿಸುವುದು. ಓಕೆ, ಯಾವುದು ನೀಲ ಲಿಟ್ಮಸ್ ಕಾಗದವನ್ನು ಕೆಂಪು ಮಾಡುತ್ತೆ ಅಂತ ಹೇಳಿದ್ದಾರೆ. ಓಕೆ, ಸುಣ್ಣದ ನೀರು, ಶುದ್ಧ ನೀರು, ಸೋಡಿಯಂ ಹೈಡ್ರಾಕ್ಸೈಡ್, ಜಠರ ರಸ. ಓಕೆ, ಹಾಯ್ ನೋಡಿ, ನೀಲಿ ಲಿಟ್ಮಸ್ ಕಾಗದವನ್ನು ಯಾವುದು ಕೆಂಪಾಗಿಸ್ತದ ಅಂತ. ಯಾವುದು? ಜಠರ ರಸನ, ಸೋಡಿಯಂ ಹೈಡ್ರಾಕ್ಸೈಡ, ಯಾವುದು? ನಿಮಗೆ ಇದು ವೆರಿ ವೆರಿ ಇಂಪಾರ್ಟೆಂಟು, ಎಕ್ಸಾಮ್ಗೆ ರಿಪೀಟ್ ಆಗೋ ಚಾನ್ಸಸ್ ಇರುತ್ತೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಲಿಟ್ಮಸ್ ಕಾಗದವನ್ನು ಕೇಳ್ತಾರೆ. ಓಕೆ, ಅದಕ್ಕೆ. ಯಾರೆಲ್ಲ ಈಗ ಜಾಯ್ನ್ ಆಗಿದ್ದೀರಾ ವಿಡಿಯೋ ಎಂಡ್ ಆಗೋವರೆಗೂ ನೋಡಿ, ಸ್ಕಿಪ್ ಮಾಡಬೇಡಿ, ಮಧ್ಯೆ ಅರ್ಥ ಆಗಲ್ಲ. ಓಕೆ, ಎಸ್, ಯಾವುದು? 812 ಡಿ ಈಸ್ ರೈಟ್. ಜಠರ ರಸ ಏನು ಮಾಡ್ತಾರೆ, ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪಾಗಿಸ್ತದೆ. ಓಕೆ, ಡಿ ಈಸ್ ರೈಟ್. ದೆನ್ ನೆಕ್ಸ್ಟು, ತಾಮ್ರ ಸಲ್ಫೇಟ್ನಿಂದ ತಾಮ್ರವನ್ನು ಸ್ಥಳಪಟಿಲಗೊಳಿಸುವಂಥ ಲೋಹ ಯಾವುದು? ತಾಮ್ರ ಸಲ್ಫೇಟ್ನಿಂದ ತಾಮ್ರವನ್ನು ಸ್ಥಳಪಟಿಲಗೊಳಿಸುವಂಥ ಲೋಹ ಯಾವುದು?
ಚಿನ್ನ, ಬೆಳ್ಳಿ, ತಾಮ್ರ, ಕಬ್ಬಿಣ. ಯಾವುದು? ಯಾವುದು ಆಪ್ಷನ್ ಅನ್ನು ರೀಡ್ ಮಾಡ್ಕೊಳ್ಳಿ. ಚಿನ್ನ, ಬೆಳ್ಳಿ, ತಾಮ್ರ, ಕಬ್ಬಿಣ ಅಂತ ಇದೆ. ಕ್ವಶನ್ ಅನ್ನ ನೀಟಾಗಿ ಓದ್ಕೊಳ್ಳಿ. ನೋಡಿ ಆಪ್ಷನ್ ಬೇಗ ಹೇಳಿ, ಯಾವ್ದು ಬರುತ್ತೆ? ಓಕೆ, ಎಸ್. ದೆನ್ ಅದರ್ಸ್. ಓಕೆ, ಸಿ. ತಾಮ್ರ ಸಲ್ಫೇಟ್ನಿಂದ ತಾಮ್ರವನ್ನು ಸ್ಥಳಪಡಿಸಲುವಂಥ ಲೋಹ ಯಾವುದು ಅಂದರೆ ಆಪ್ಷನ್ ಡಿ, ಕಬ್ಬಿಣ. ತಾಮ್ರ ಬರಲ್ಲ, ಕಬ್ಬಿಣ ಬರುತ್ತೆ. ಓಕೆ, ಆಪ್ಷನ್ ಡಿ ಈಸ್ ರೈಟ್. ಇಂಥವೆಲ್ಲ ಒಂದು ಸ್ವಲ್ಪ ಡಿಫಿಕಲ್ಟ್ ಆಗಿರುವಂಥ ಕ್ವಶನನ್ನು ನೋಟ್ ಮಾಡ್ಕೊಳ್ಳಿ. ಯಾಕಂದರೆ ಲಾಸ್ಟ್ ಇಯರಲ್ಲಿ ಕೇಳೋದ್ರಿಂದ ಈ ವರ್ಷನೂ ರಿಪೀಟ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಓಕೆ, ಇವನ್ ನೀವು ಲೆಂತಿ ಕ್ವಶನಲ್ಲೂ ಸಹ ಇಂಥ ಒಂದು ಸ್ವಲ್ಪ ಏನೋ ತಾಮ್ರ ಸಲ್ಫೇಟ್ ಅಂತ ಒಂದು ಏನಾದರೂ ಕ್ವಶನ್ ಅದ್ರ ರಿಲೇಟೆಡ್ ಬಂದರೆ ಸ್ವಲ್ಪ ನೀವು ಇದನ್ನು ಕಬ್ಬಿಣ ಏನು ಮಾಡ್ತದೆ ಅಂದ್ರೆ ತಾಮ್ರ ಸ್ಫಟಿಕವನ್ನು ತಾಮ್ರವನ್ನು ಸ್ಥಳಾಂತರಗೊಳಿಸುತ್ತಂತ ಲೋಹ ಅಂತ ಈ ಥರ ಬರೆದ್ಬಿಟ್ರೆ ಸ್ವಲ್ಪ ಈಸಿಯಾಗಿ 1 ಮಾರ್ಕ್ಸ್ 2 ಮಾರ್ಕ್ಸ್ ಬರೋ ಚಾನ್ಸಸ್ ಇರುತ್ತೆ. ಬರೀ ಅಬ್ಸರ್ಟಿವ್ ಟೈಪ್ ಕ್ವಶನ್ ಮಾತ್ರ ಟಚ್ ಮಾಡೋದಲ್ಲ, ಲೆಂತಿ ಕ್ವಶನಲ್ಲಿ ಸ್ವಲ್ಪ ಇವನ್ನ ಆ್ಯಡ್ ಮಾಡಬೇಕು. ಓಕೆ, ಇದೊಂದು ಟಿಪ್ಸ್ ನಿಮಗೆ. ಓಕೆ, ನೆಕ್ಸ್ಟ್ ನೋಡಿ, ಕ್ಯಾಥೋಡ್ನಲ್ಲಿ ಕ್ಯಾಥೋಡ್ನಲ್ಲಿ ಬಿಡುಗಡೆಯಾಗುವಂಥ ಅನಿಲ ಯಾವುದು? ಕ್ಯಾಥೋಡ್ನಲ್ಲಿ ಬಿಡುಗಡೆಯಾಗುವ ಅನಿಲ. ಓಕೆ, ಕ್ಯಾಥೋಡ್ನಲ್ಲಿ ಬಿಡುಗಡೆಯಾಗುವಂಥ ಅನಿಲ. ಒನ್ ಸೆಕೆಂಡ್ ಥಿಂಕ್ ಮಾಡಿ. ಓಕೆ, ಬಿ. ದೆನ್ ಅದರ್ಸ್. ಕ್ವಶನ್ ಫಿಫ್ತ್ಗೆ ಓಕೆ, ಬಿ. ಹೈಡ್ರೋಜನ್ ಏನು ಮಾಡುತ್ತದಂದರೆ ಕ್ಯಾಥೋಡ್ನಲ್ಲಿ ಅನಿಲವನ್ನು ಬಿಡುಗಡೆ ಮಾಡುವಂಥ ಇದು ಹೈಡ್ರೋಜನ್ ಅನ್ನೋದು ಅನಿಲ. ಓಕೆ, ಕ್ಯಾಥೋಡ್ನಲ್ಲಿ ಬಿಡುಗಡೆ ಆಗುವಂಥ ಅನಿಲ ಯಾವುದು ಅಂದರೆ ಹೈಡ್ರೋಜನ್. ಓಕೆ, ದೆನ್ ನೆಕ್ಸ್ಟ್ ಕ್ವಶನ್ನು, ನೀರಿನ ವಿದ್ಯುತ್ ವಿಭಜನದಲ್ಲಿ ಅನಿಲಗಳ ಅನುಪಾತ ಓಕೆ ಎಷ್ಟಿರುತ್ತೆ ಅಂತ ಹೇಳಬೇಕು. ನೀರಿನ ವಿದ್ಯುತ್ ವಿಭಜನದಲ್ಲಿ ಅನಿಲಗಳ ಅನುಪಾತ. ನೀರಿನ ವಿದ್ಯುತ್ ವಿಭಜನದಲ್ಲಿ ಅನಿಲಗಳ ಅನುಪಾತ ಎಷ್ಟಿರುತ್ತೆ ಅಂತ. ಓಕೆ, ಎ. ದೆನ್ ಅದರ್ಸ್. ನೀರಿನ ವಿದ್ಯುತ್ ವಿಭಜನದಲ್ಲಿ ಅನಿಲಗಳ ಅನುಪಾತ ಎಷ್ಟಿರುತ್ತೆ? ಓಕೆ, ಆಪ್ಷನ್ ಸಿ ಇಸ್ ರೈಟ್. ಓಕೆ, ಸಿ. ಎಷ್ಟಂದರೆ 2:1. ಎಷ್ಟು? ಎಸ್, ರೈಟ್. 2:1 ಅನ್ನೋದು ಏನಿರ್ತದೆ ಅಂದ್ರೆ ನೀರಿನ ವಿದ್ಯುತ್ ವಿಭಜನದಲ್ಲಿ ಅನಿಲಗಳ ಅನುಪಾತ ಆಗುತ್ತೆ. ಓಕೆ, ಇವರು ಮೌನೇಶ್ ಅಂತ ಯಾರು? ಸಿ ಆಪ್ಷನ್ ಕೊಡ್ತಾ ಇದ್ದೀರಲ್ಲ, ಗೊತ್ತಾಗಲಿಲ್ಲ ಯಾರು? ನೀರಿನ ವಿದ್ಯುತ್ ವಿಭಜನದಲ್ಲಿ ಅನಿಲಗಳ ಅನುಪಾತ. ಓಕೆ, ಎಷ್ಟು? ಆಪ್ಷನ್ ಸಿ ಈಸ್ ರೈಟ್. 2:1 ಅನ್ನೋದು.
ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ವಿದ್ಯುತ್ ವಿಭಜನದಲ್ಲಿ ಹೈಡ್ರೋಜನ್ ಮತ್ತು ಆಮ್ಲಜನಕ ಅನಿಲಗಳು ಉಂಟಾಗುವ ಕ್ರಿಯೆ ಯಾವುದು? ಓಕೆ, ವಿದ್ಯುತ್ ವಿಭಜನದಲ್ಲಿ ಹೈಡ್ರೋಜನ್ ಮತ್ತು ಆಮ್ಲಜನಕ ಅನಿಲಗಳ ಉಂಟಾಗುವ ಕ್ರಿಯೆ ಯಾವುದು? ಒಂದು ಸ್ವಲ್ಪ ಕ್ವಶನ್ ನೋಡ್ಕೊಳ್ಳಿ, ಡಿಫಿಕಲ್ಟ್ ಅನಿಸಿದ್ರು ಪದೇ ಪದೇ ಒಂದು ಸ್ವಲ್ಪ ವಿಡಿಯೋನ ನೋಡೋದ್ರಿಂದ ಈಸಿ ಆಗುತ್ತೆ. ಓಕೆ, ಇವರು ಮೌನೇಶ್ ಅಂತ ಯಾರು? ಇವರು ಗೊತ್ತಾಗ್ಲಿಲ್ಲ ನನಗೆ. ನಿಮ್ಮ ನೇಮ್ ಹೇಳಿ ಒಂದು ಸ್ವಲ್ಪ. ಆಪ್ಷನ್ ಚೆನ್ನಾಗಿ ಉತ್ತರ ಕೊಡ್ತಾ ಇದ್ದೀರಾ, ಪರವಾಗಿಲ್ಲ. ಸ್ಟಡಿ ತುಂಬ ಚೆನ್ನಾಗಿ ಮಾಡಿದ್ದೀರಾ ಆಲ್ಮೋಸ್ಟ್ ಎಲ್ಲರೂ. ಓಕೆ, ಚೆನ್ನಾಗಿ ಉತ್ತರ ಕೊಡ್ತಾ ಇದ್ದೀರಾ. ವಿದ್ಯುತ್ ವಿಭಜನದಲ್ಲಿ ಹೈಡ್ರೋಜನ್ ಮತ್ತು ಆಮ್ಲಜನಕ ಅನಿಲಗಳು ಉಂಟಾಗುವಂಥ ಕ್ರಿಯೆ ಯಾವುದು? ಓಕೆ, ಡಿ ಅಂತ ಇದ್ದೀರಾ. ಮತ್ತು ದೆನ್ ಅದರ್ಸ್? ಓಕೆ, ಮೌನೇಶ್ ಡಿ ಅಂದ್ರೆ ನೀವು, ನಿಮ್ಮ ನೇಮ್ ಏನಪ್ಪ? ಗೊತ್ತಾಗಲಿಲ್ಲ ನನಗೆ. ಓಕೆ, ಡಿ ಅಂತ ಇದ್ದೀರಾ. ಓಕೆ, ರೆಡಾಕ್ಸ್ 3A ಅಂತ ಹೇಳ್ತಾ ಇದ್ದೀರಾ. 3A, ಎಸ್, ರೈಟ್, ಗುಡ್, ಆಲ್ ಆರ್ ಗುಡ್. ಚೆನ್ನಾಗಿ ಮಾಡಿದ್ದೀರಾ. ಓಕೆ, ವಿಡಿಯೋನ ಸ್ಕಿಪ್ ಮಾಡಬೇಡಿ, ಎಂಡ್ ಆಗೋವರೆಗೂ ನೋಡಿ. ದೆನ್ ನೆಕ್ಸ್ಟ್ ಕ್ವಶನ್ ನೋಡೋಣ. ಅಯಾನ್ಗಳ ವಿನಿಮಯದಿಂದ ತಳಪದರ ಉಂಟಾಗುವ ಪ್ರತಿಕ್ರಿಯೆ ಯಾವುದು? ಅಯಾನ್ಗಳ ವಿನಿಮಯದಿಂದ ತಳಪದರ ಉಂಟಾಗುವ ಪ್ರತಿಕ್ರಿಯೆ ಯಾವುದು? ಆಪ್ಷನ್ ಅನ್ನ ರೀಡ್ ಮಾಡ್ಕೊಳ್ಳಿ ನೀಟಾಗಿ. ಅಯಾನ್ಗಳ ವಿನಿಮಯದಿಂದ ತಳಪದರ ಉಂಟಾಗುವ ಪ್ರತಿಕ್ರಿಯೆ ಯಾವುದು? ಗುಡ್ ಗುಡ್. ಓ, ಥ್ಯಾಂಕ್ ಯು ಸಿದ್ಲಿಂಗ. ಏನೋ ಇವತ್ತು ಬರ್ತಾ ಇದೆಯಾ ಕ್ಲಾಸ್ಗೆ? ಹೇಗೆ ಮಾಡಿದೀಯಾ ಕನ್ನಡ ಎಕ್ಸಾಮು? ಗುಡ್ ಗುಡ್ ಸಿದ್ಲಿಂಗ. ಆಫ್ಟರ್ ಕ್ಲಾಸ್ ಆಗೋಣ ಒಂದು ಕಾಲ್ ಮಾಡಪ್ಪ ನನಗೆ, ನಾ ಮಾತಾಡ್ಬೇಕು ನಿಮ್ಮ ಜೊತೆ. ನಾನು ರೀಚ್ ಮಾಡಿದೆ ನಿನ್ನ, ಬಟ್ ನೀ ಸಿಗಲಿಲ್ಲ ನನಗೆ. ಆಫ್ಟರ್ ಇದು ಕ್ಲಾಸ್ ಮುಗಿದ್ಮೇಲೆ ನಂಗೆ ಒಂದು ಸ್ವಲ್ಪ ಕಾಲ್ ಮಾಡಿ. ಓಕೆ, ಈಗ ಸೆಕೆಂಡ್ ಕ್ವಶನ್ ನಂಬರ್ ಸೆಕೆಂಡ್ಗೆ ಆನ್ಸರ್ ಮಾಡಿ. ಓಕೆ, ಗುಡ್. ಓ, ಪರವಾಗಿಲ್ಲ, ಪ್ರಿಪ್ರೇಷನ್ ಚೆನ್ನಾಗಾಗಿದೆ ಸಿದ್ಲಿಂಗಂದು. ಓಕೆ, ಅಯಾನ್ಗಳ ವಿನಿಮಯದಿಂದ ತಳಪದರ ಉಂಟಾಗುವ ಪ್ರತಿಕ್ರಿಯೆ ಯಾವುದು? ಓಕೆ, ಎಲ್ಲರೂ ಏನು ಹೇಳ್ತಾ ಇದ್ದೀರಾ? ಆಪ್ಷನ್ ಎ ಅಂತ ಹೇಳ್ತಾರೆ. ಓಕೆ ಓಕೆ, ಗುಡ್ ಗುಡ್. ಆಪ್ಷನ್ ಎ ಈಸ್ ರೈಟ್. ವಿಡಿಯೋಗೆ ಲೈಕ್ ಕೊಡಬೇಕು, ಎಲ್ಲ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಯಾಕಂದರೆ ಸ್ವಲ್ಪ ಅಟ್ಲೀಸ್ಟ್ ಇದು ಇಂಪಾರ್ಟೆಂಟ್ ಕ್ವಶನ್ಸ್ ಅದಕ್ಕೆ. ಓಕೆ, ಕ್ವಶನ್ ನಂಬರ್ 1 ಅನ್ನು ನೋಡ್ಕೊಳ್ಳಿ. Fe203 ಪ್ಲಸ್ 2AI ಇಸ್ ಈಕ್ವಲ್ ಟು AI203 ಪ್ಲಸ್ 2Fe. ಈ ಮೇಲಿನ ರಾಸಾಯನಿಕ ಕ್ರಿಯೆ ಯಾವ ವಿಧದ ಕ್ರಿಯೆಗೆ ಉದಾಹರಣೆ? ಓಕೆ, ಇದು ರಾಸಾಯನಿಕ ಕ್ರಿಯೆಗಳ ಬಗ್ಗೆ 1 ಮಾರ್ಕ್ಸ್ ಕಂಪಲ್ಸರಿ ಇದ್ದೇ ಇರುತ್ತೆ. ಓಕೆ, ಇವನ್ ಇದರಲ್ಲಾದರೂ ಆಬ್ಜೆಕ್ಟಿವ್ ಟೈಪಲ್ಲಾದರೂ ಕೇಳ್ತಾರೆ, ಡಿಸ್ಕ್ರಿಪ್ಷನಲ್ಲಾದರೂ ಕೇಳ್ತಾರೆ. ಸೊ ರಾಸಾಯನಿಕ ಕ್ರಿಯೆಗಳನ್ನು ಒಂದು ಸ್ವಲ್ಪ ನೋಡ್ಕೊಳ್ಳಿ. ಇದೊಂದು ನನಗೆ ಯಾಕೋ ಇಂಪಾರ್ಟೆಂಟ್ ಅನ್ನಿಸ್ತು, ನಾನು ಅದಕ್ಕೆ ಇದನ್ನು ಕ್ವಶನ್ ತಂದಿದ್ದೀನಿ. ಇದು ಬಂದರೂ ಬರ್ಬೋದು, ಬರಲಿ ಅಂತಲೂ ವಿಶ್ ಮಾಡ್ತೀನಿ. ಇದಕ್ಕೆ ಆನ್ಸರ್ ಹೇಳಿ. ಓಕೆ, ರಾಸಾಯನಿಕ ಕ್ರಿಯೆ ಯಾವ ವಿಧದ ಕ್ರಿಯೆಗೆ ಉದಾಹರಣೆ? ಓಕೆ, ಓಕೆ, ಎ. ಓಕೆ, ರಾಸಾಯನಿಕ ಕ್ರಿಯೆ ಯಾವ ಪದದ ಕ್ರಿಯೆಗೆ ಉದಾಹರಣೆ? ಡಿ. ಓಕೆ, ದೆನ್ ಅದರ್ಸ್ ಇನ್ನೂ ಸ್ವಲ್ಪ ನೋಡ್ಕೊಳ್ಳಿ, ಥಿಂಕ್ ಮಾಡಿ. ಡಿನೂ ಆಗಲ್ಲ, ಏನೂ ಆಗಲ್ಲ, ಯಾವ್ದು ಬರುತ್ತೆ ನೋಡ್ಕೊಳ್ಳಿ. ಸಂಯೋಗ ಕ್ರಿಯೆ, ವಿಭಜನ ಕ್ರಿಯೆ, ಸ್ಥಳಫಲನ ಕ್ರಿಯೆ, ದ್ವಿಸ್ಥಾನಫಲನ ಕ್ರಿಯೆ.
ಯಾವ್ದು ಬರುತ್ತೆ? ಓಕೆ, ಆನ್ಸರ್ ಈಸ್ ಸಿ ಬರುತ್ತೆ, ಸ್ಥಳಪಲ್ಲನ ಕ್ರಿಯೆ. ಓಕೆ, ಸ್ಥಳ ಪಲ್ಲಟ ಆದಮೇಲೆ ಇದು ರಾಸಾಯನಿಕ ಕ್ರಿಯೆ ಬರುತ್ತೆ. ಓಕೆ, ನೋಡಿ ಇವೆಲ್ಲ ಕ್ವಶನ್ಸ್ ವೆರಿ ವೆರಿ ಇಂಪಾರ್ಟೆಂಟು. ಸ್ವಲ್ಪ ಆಫ್ಟರ್ ವಿಡಿಯೋ ಆದಮೇಲೆ ಏನು ಮಾಡ್ಕೊಳ್ಳಿ, ಇನ್ನೊಂದ್ಸಲ ವಿಡಿಯೋ ನೋಡ್ಕೊಳ್ಳಿ. ಡಿಫಿಕಲ್ಟ್ ಅನ್ಸಿದ್ರೆ ಒಂದು ಕಡೆ ನೋಟ್ ಮಾಡ್ಕೊಳ್ಳಿ. ಹೇಳಕ್ಕೆ ಬರಲ್ಲ, ನಾಳೆ ಎಕ್ಸಾಮ್ಗೆ ಇವೇ ಕ್ವಶನ್ಸು ರಿಪೀಟ್ ಆಗೋ ಚಾನ್ಸಸ್ಸು ಇದ್ದರೆ ಇರ್ಬೋದು ಅಲ್ವಾ. ಅದಕ್ಕೆ ನೋಡಿ ನಿಮಗೋಸ್ಕರ ಈ ಥರ 15 ಕ್ವಶನ್ಸನ್ನು ತಂದಿದ್ದೀನಿ. ಓಕೆ, ಸೈಲಮ್ದಂತೂ ಕೇಳ್ತಾರೆ, ಕೆಳಗಡೆ ಆನ್ಸರ್ಸ್ ಇರುತ್ತೆ. ಓಕೆ, ಆನ್ಸರನ್ನು ಒಂದ್ಸಲ ನೋಡ್ಕೊಳ್ಳಿ. ನೋಡ್ಕೊಳ್ಳಿ. ಏನಾದರೂ ಡಿಫಿಕಲ್ಟ್ ಅನಿಸಿದರೆ ಏನಾದರೂ ಇದ್ದರೆ ಚಾಟ್ ಬಾಕ್ಸಲ್ಲಿ ನನಗೆ ತಿಳಿಸಿ. ಓಕೆ, ಸಿದ್ಲಿಂಗ ಆಮೇಲೆ ನನಗೆ ಕಾಲ್ ಮಾಡಪ್ಪ ಒಂದು 5 ನಿಮಿಷ ಬಿಟ್ಟು. ಓಕೆ, ಸೊ ವಿಶ್ ಯು ಆಲ್ ದ ಬೆಸ್ಟ್. ಟುಮಾರೋ ಎಕ್ಸಾಮು ನೀಟಾಗಿ ಮಾಡಿ. ಹೇಗಾಗಿದೆ ಅನ್ನೋದನ್ನು ಮತ್ತೆ ನಾನು ಇದೇ ಟೈಮ್ಗೆ ನಾಳೆ ಎಕ್ಸಾಕ್ಟಾಗಿ 8 ಗಂಟೆಗೆ ಲೈವ್ ಕ್ಲಾಸಿಗೆ ಬರ್ತೀನಿ. ನಾಡಿದ್ದು ಇಂಗ್ಲೀಷ್ ಇರೋದ್ರಿಂದ ಇಂಗ್ಲೀಷನ್ನೇ 1-2 ದಿನ ಪರ್ಫೆಕ್ಟ್ ಮಾಡ್ಕೊಳ್ಳೋಣ. ಓಕೆ, ಎಕ್ಸ್ಟ್ರಾಕ್ಟ್ ತೊಗೊಂಬರ್ತೀನಿ ನೆಕ್ಸ್ಟ್ ಕ್ಲಾಸಲ್ಲಿ, ಬರೀ ಎಕ್ಸ್ಟ್ರಾಕ್ಟೇ ತೊಗೊಂಬರ್ತೀನಿ. ಸೊ ಎಕ್ಸ್ಟ್ರಾಕ್ಟನ್ನು ಒಂದ್ಸಲ ಎಲ್ಲರೂ ನೋಡ್ಕೊಳ್ಳಿ, ಎಲ್ಲ ಲೆಸನ್ದು. ನೆಕ್ಸ್ಟ್ ಡೇ ಮತ್ತೆ ಗ್ರಾಮರು, 1 ಡೇ ಎಕ್ಸ್ಟ್ರಾಕ್ಟು, 1 ಡೇ ಗ್ರಾಮರ್. ಓಕೆ, ಮತ್ತೆ ನಿಮ್ಗೆ ಏನಾದರೂ ಬೇಕಾದರೆ ನಂಗೆ ಚಾಟ್ ಮಾಡಿ, ಈ ಥರ ಕ್ವಶನ್ ಕೊಡಿ ಮ್ಯಾಮ್ ಅಂತ. ಬೇಕಾದರೆ ಆ ಥರ ಕ್ವಶನನ್ನು ರೆಡಿ ಮಾಡ್ಕೊಂಬರ್ತೀನಿ. ಸೊ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ. ಓಕೆ, ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್. ಥ್ಯಾಂಕ್ ಯು. ವಿಶ್ ಯು ಆಲ್ ದ ಬೆಸ್ಟ್. ಸುಮಾರು ಚೆನ್ನಾಗಿ ಮಾಡಿ ಎಕ್ಸಾಮ್ನ. ಯಾವುದು ಬಿಟ್ಟು ಬರಬೇಡಿ, ಎಲ್ಲನೂ ಟಚ್ ಮಾಡಿ ಬನ್ನಿ. ನಿಮ್ಗೆ ಏನು ಗೊತ್ತು ಅದು ಸ್ವಲ್ಪ 1-2 ಲೈನ್ ಬರ್ದು ಬನ್ನಿ. ಓಕೆನಾ? ನನ್ನ ಮಾತು ಕೇಳಿಸ್ಕೊತಾ ಇದ್ರೆ ಒಂದು ತಮ್ಮ ಕೊಡಿ ನೋಡೋಣ. ಕೇಳಿಸ್ಕೊತೀರಾ? ಎಲ್ಲರೂ ಆಲ್ ಮಾರ್ಕ್ಸ್ ಮಾಡ್ತಿದ್ದೀರಾ? ಓಕೆ, ಥ್ಯಾಂಕ್ ಯು. ಸ್ವಲ್ಪ ನೀಟಾಗಿ ಮಾಡಬೇಕು ಎಕ್ಸಾಮ್ ನಾಳೆ. ಎಲ್ಲ ಟಚ್ ಮಾಡಬಾರ್ದು. ಡಿಫಿಕಲ್ಟ್ ಇದೆ ಅಂತ ಯಾರೂ ಇದನ್ನು ಮಾಡ್ಕೋಬೇಡಿ. ಡೈಗ್ರಾಮ್ ಇರುತ್ತೆ, ಡೈಗ್ರಾಮಿಗೆ ಮಾರ್ಕ್ಸ್ ಕೊಡ್ತಾರೆ. ಚಿತ್ರ ಇರ್ತಾವಲ್ಲ, ನಿಮ್ಗೇನು ಗೊತ್ತೇ ಇದೆ ಆಲ್ರೆಡಿ. ಇವಾಗ ನಾನು ಒಂದು ಕ್ವಶನ್ ಪೇಪರನ್ನ ವಾಟ್ಸಪ್ಪಿಗೆ ಕಳಿಸಿದ್ದೀನಿ ನೋಡಿ, ಸೇಮ್ ಇದೇ ಥರ. ಅದೊಂದು ಸ್ವಲ್ಪ ನೋಡ್ಕೊಳ್ಳಿ, ಅದು ಇಂಪಾರ್ಟೆಂಟ್. ಮಾಡಲ್ ಕ್ವಶನ್ ಪೇಪರು ವಾಟ್ಸಪ್ಪಿಗೆ ಕಳಿಸಿದ್ದೀನಿ, ನೋಡ್ಕೊಳ್ಳಿ. ಓಕೆ, ಟುಮಾರೋ ಸೇಮ್ ಟೈಮು 8 o'clock ಶಾರ್ಪ್ 8 o'clock ಎಲ್ಲರೂ ಜಾಯ್ನ್ ಆಗಬೇಕು. ಥ್ಯಾಂಕ್ ಯು ಸೋ ಮಚ್. ಓಕೆ, ಸಿದ್ಲಿಂಗು ಕಾಲ್ ಮಾಡಪ್ಪ ನನಗೊಂದು ಸ್ವಲ್ಪ. ನನ್ನ ನಂಬರ್ ಅದು ಗ್ರೂಪಲ್ಲಿದೆ ನೋಡು, ತೊಗೊಂಡು ಕಾಲ್ ಮಾಡು. ಸ್ವಲ್ಪ ನಾನು ನಿನ್ನ ಜೊತೆ ಮಾತಾಡಬೇಕಾಗಿದೆ. ಹೇಗೆ ಮಾಡಿದೆಯಾ ಎಕ್ಸಾಮ್ ಅದೆಲ್ಲ ಕೇಳಬೇಕಲ್ವಾ, ಅದಕ್ಕೆ ನಮ್ಮ ಸ್ಟೂಡೆಂಟ್ಸು ಕೇಳಲೇಬೇಕು. ಚೆನ್ನಾಗಿ ಮಾಡಿ, ನಾಳೆ ಇದೇ ಟೈಮ್ಗೆ ಸಿಗೋಣಂತೆ. ಓಕೆ, ಥ್ಯಾಂಕ್ ಯು.